ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆಲ್ಲ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಧೈರ್ಯ, ಶಕ್ತಿ, ಸಾಹಸ, ಪರಾಕ್ರಮ ಇರುತ್ತೆ. ಕಾರಣ ಆ ರಾಶಾಧಿಪತಿ ಕುಜ. ಆ ಕುಜನು ಸೇನಾಧಿಪತಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಂ ಅಂತ ಹೇಳ್ತೀವಿ. ಅಂಥ ಕುಮಾರ ಶಕ್ತಿ ಹಸ್ತದಿಂದ ಕೊಡ್ತಕ್ಕ ವಿದ್ಯುತ್ ಕಾಂತಿ, ಒಂದು ಜನಾಕರ್ಷಣೆ ಮಾಡುವಂಥ ಶಕ್ತಿ ಈ ಒಂದು ವೃಶ್ಚಿಕ ರಾಶಿ. ಯಾರು ಎಲ್ಲೇ ಇದ್ದರೂ ಕೂಡ ಅವರನ್ನು ಆಕರ್ಷಣೆ ಮಾಡುವಂಥ ಒಂದು ಸಾಮರ್ಥ್ಯ ವೃಶ್ಚಿಕ ರಾಶಿಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿ ಇರತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ವಿಶೇಷವಾಗಿ ಧೈರ್ಯ ಇರತಕ್ಕಂಥ ವ್ಯಕ್ತಿಗಳು, ಸಮಸ್ಯೆ ಏನೇ ಬಂದು ಎದುರಿಸುವಂಥ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿಗಳು ಈ ವೃಶ್ಚಿಕ ರಾಶಿಯವರಾಗಿರ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಶಿವಫಲವನ್ನೇ ಹೇಳಬೇಕು. ಯಾಕೆಂದರೆ ಗುರುವಿನ ಪೂರ್ಣ ಅನುಗ್ರಹ ಇದೆ, ಗುರು ಬಲ ಇದೆ ಇವರಿಗೆ. ಹಾಗಾಗಿ ಶಿವಫಲವನ್ನೇ ಹೇಳಬೇಕಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲ. ಯಾಕೆಂದರೆ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಾದರೆ ಒಂದು ಒಳ್ಳೆಯ ಫಲ ಇದೆ ಅಂತ ಹೇಳಬೇಕು. ಅದು ಒಳ್ಳೆಯ ಶಿವಫಲವನ್ನು ಕೊಡುತ್ತೆ. ಆಮೇಲೆ ಧನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅನುಕೂಲ ಇದೆ. ನಿಮಗೆ ದುಡ್ಡು ಕಾಸು ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ. ದ್ವಿತೀಯ ಪಂಚಮಾಧಿಪತಿ ಗುರು ಆಗಿರೋದ್ರಿಂದ ಗುರುವರ ಗೌರವ ಸಿಗುತ್ತೆ, ಸ್ಥಾನಮಾನ ಸಿಗುತ್ತೆ, ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಹಣಕಾಸಿನ ತೊಂದರೆ ಇದೆ, ಆದರೂ ಕೂಡ ಪರಿಹಾರ ಆಗ್ತದೆ. ನಿಮಗೆ ಎಷ್ಟು ಕೋಟಿ ದುಡ್ಡಿದ್ರು ಕೂಡ ಇನ್ನೂ ದುಡ್ಡು ನಿಮಗೆ ತೊಂದರೆ ಕಮ್ಮಿ ಬೀಳ್ತದೆ. ಯಾಕೆ ಅಂತಂದ್ರೆ ಈ ಒಂದು ರಾಶಿಯ ಫಲ ಹಂಗಿರ್ತದೆ. ಯಾಕೆಂದರೆ ಕಾಲಪುರುಷನ ರಹಸ್ಯ ಕ್ಷೇತ್ರ ಅಂತ ಹೇಳ್ತೀವಿ. ಇಲ್ಲಿ ತುಂಬ ಆಳ ಇರುತ್ತೆ ಆ ರಾಶಿ. ಹಾಗಾಗಿ ಭಾಳ ಖರ್ಚು ವೆಚ್ಚಗಳು ಹೆಚ್ಚಿಗೆ ಇರ್ತದೆ. ಯೋಚನೆಗಳು ತುಂಬ ಚಿಂತನೆ ಇರುತ್ತೆ. ತುಂಬ ಆಳದಲ್ಲಿ ಇವರು ಯೋಚನೆಯನ್ನು ಮಾಡ್ತಾರೆ, ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ. ಮುಂದೆ ಇನ್ನೇನೆಲ್ಲ ಆಗ್ಬೋದು ಅಂತ ಯೋಚನೆ ಕೂಡ ಚಿಂತನೆ ಇರುತ್ತೆ. ಹಾಗಾಗಿ ಭಾಳ ಇವರು ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಆದರೆ ಸ್ವಲ್ಪ ಹಠ ಸ್ವಭಾವ ಇರುತ್ತದೆ. ಮತ್ತು ಅಡ್ಮಿನ್ ಆಗುವಂಥದ್ದು ಅಂದರೆ ಯಾವುದೇ ಒಂದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಆಗ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಮುಖ್ಯಸ್ಥರಾಗ್ತಕ್ಕಂಥದ್ದು. ಆಮೇಲೆ ಯಾವುದೇ ಒಂದು ವ್ಯವಹಾರದಲ್ಲಿದ್ದರೂ ಕೂಡ ಅವರ ಮುಖ್ಯಸ್ಥರಾಗಿ ಮುಂದೆ ಇದ್ದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಮತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥದ್ದು ಆಗ್ತಾರೆ. ಸಮಾಜದ ಬಗ್ಗೆ ಭಾರಿ ಕಳಕಳಿ ಇರತಕ್ಕಂಥವ್ರು. ಸಮಾಜಕ್ಕೆ ಏನೇ ತೊಂದರೆ ಇದ್ದರೂ ನಾನು ಇದ್ದೀನಿ ಅನ್ನುವಂಥ ಅಭಯ ಹಸ್ತವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಈ ವೃಶ್ಚಿಕ ರಾಶಿಯವರಾಗ್ತಾರೆ. ಹಣಕಾಸಿನ ತೊಂದರೆ ಎಷ್ಟೇ ಬಂದರೂ ಅದನ್ನು ಸರಿ ಮಾಡ್ಕೊಳ್ಳೋಂಥ ಯೋಗ ಇದೆ. ಮತ್ತು ಹಣಕಾಸು ತೊಂದರೆ ಇರಲ್ಲ, ಇವರಿಗೆ ಒಳ್ಳೆಯದಾಗಿರ್ತದೆ. ಆದರೂ ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ. ಕಮಿಟ್ಮೆಂಟ್ ತುಂಬ ಇಟ್ಕೊಳ್ತಕ್ಕಂಥ ವ್ಯಕ್ತಿಗಳು ಈ ವೃಶ್ಚಿಕ ರಾಶಿಯವರು. ಅಂದರೆ ತುಂಬ ಕಮಿಟ್ಮೆಂಟು, ತುಂಬ ಸಾಲ ಇಟ್ಕೊಳ್ತಕ್ಕಂಥವ್ರು, ತುಂಬ ಯೋಚನೆ ಇಟ್ಕೊಳ್ತಕ್ಕಂಥವ್ರು, ತುಂಬ ಒಂದು ರಾಜಕೀಯದಲ್ಲಿ ತುಂಬ ಮುಂದೆ ಹೋಗ್ತಕ್ಕಂಥವ್ರು, ಸಂಘ ಸಂಸ್ಥೆಯಲ್ಲಿ ತುಂಬ ಮುಂದೆ ಇದ್ದು ಕೆಲಸ ಮಾಡ್ತಕ್ಕಂಥವ್ರು, ತುಂಬ ಜನಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಹೀಗೆ ಈ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಒಂದು ಒಳ್ಳೆಯದು ಸಮಾಜದ ಬಗ್ಗೆ ಕಳಕಳಿ ಇರುತ್ತೆ. ಮತ್ತು ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ರಾಜಕೀಯದಲ್ಲಿ ಸಮಾಜದ ಬಗ್ಗೆ ಕಳಕಳಿ ಇರ್ತದೆ. ಸಂಘ ಸಂಸ್ಥೆಯಲ್ಲಿದ್ದರೆ ಅಲ್ಲಿ ಒಂದು ಸಮಾಜದ ಬಗ್ಗೆ ಕಳಕಳಿ. ಅಂದರೆ ಸಾಮಾನ್ಯವಾಗಿ ಹೆಚ್ಚಿನದಾಗಿ ಈ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯದಾಗಿರಬೇಕು ಅನ್ನೋಂಥ ಯೋಚನೆ ಇರ್ತಕ್ಕಂಥ ವ್ಯಕ್ತಿಗಳು ಈ ವೃಶ್ಚಿಕ ರಾಶಿ ಇರತಕ್ಕಂಥ ವ್ಯಕ್ತಿಗಳು. ಅಷ್ಟಲ್ಲದೆ ಇವರು ದುಡ್ಡು ಕಾಸುಗಳು ತುಂಬ ಜಾಸ್ತಿನೇ ಬೇಕಾಗುತ್ತೆ. ಯಾಕೆಂದರೆ ಇವರು ಖರ್ಚು ವೆಚ್ಚಗಳು ಹೆಚ್ಚಿಗೆ ಇರ್ತದೆ. ಇವರು ದೊಡ್ಡ ಒಂದು ಸಮುದ್ರದ ಥರ ಅಂತ ಹೇಳಬೇಕು. ಅಂದರೆ ಎಷ್ಟಿದ್ರೂ ಸಾಕಾಗಲ್ಲ ಅನ್ನುವಂಥದ್ದು ಇರುತ್ತೆ. ಅದು ಕೂಡ ಇವರಿಗೆ ಒಂದು ಮೈನಸ್ ಆಗ್ಬೋದು. ಆದರೆ ಪ್ಲಸ್ ಇರುತ್ತೆ, ಅಂದರೆ ತುಂಬ ಇರುತ್ತೆ. ಆದರೂ ಇನ್ನೂ ಬೇಕು, ಇನ್ನೂ ಒಂದಷ್ಟು ಕೆಲಸ ಮಾಡೋಣ ಅನ್ನೋಂಥ ಪರಿಸ್ಥಿತಿ ಇರುತ್ತೆ. ರಿಕ್ವೈರ್ಮೆಂಟ್ ಎಲ್ಲ ಪರಿಪೂರ್ಣವಾಗಿರ್ತದೆ. ಒಂದು ವೇಳೆ ರಿಕ್ವೈರ್ಮೆಂಟ್ ಪರಿಪೂರ್ಣ ಆಗಲಿಲ್ಲ ಅಂದರೆ ಅದು ಒಂದಷ್ಟು ಜಾತಕದ ದೋಷ. ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದಾಗ ಒಂದ್ಸಲ ಹಿನ್ನಡೆ ಆಗುತ್ತೆ, ಒಂದ್ಸಲ ಮುನ್ನಡೆ ಆಗುತ್ತೆ. 2 ಸಲ ನಾವು ಗೆಲ್ತೀವಿ, ಒಂದು ಸಲ ಸೋಲ್ತೀವಿ. ಒಂದು ಸಲ ಸೋತಾ ನಾವು ಸೋತೀವಿ ಅಂದ್ಕೊಳ್ಳೋದೇನಿಲ್ಲ, 4 ಸಲ ಗೆದ್ದಿದ್ದೀವಿ ಅನ್ನೋಂಥ ಒಂದು ಯೋಚನೆಯೂ ಕೂಡ ಇರುತ್ತೆ. ಈ ಸಮಯ ಸರಿ ಇಲ್ಲ, ಮುಂದೆ ಮತ್ತೆ ಗೆಲ್ತೀವಿ ಅನ್ನೋಂಥದ್ದು ಇರಬೇಕು. ಮತ್ತು ಸಾಹಸ ಮಾಡಬೇಕು. ಮತ್ತು ಇವರು ಸಾಹಸವಾನಿಗಳಾಗಿರ್ತಾರೆ. ಅಂದರೆ ಎಲ್ಲ ಕೆಲಸನೂ ತುಂಬ ಸಾಹಸ ಮಾಡಿ ಗೆದ್ದು ಬಂದು ಒಳ್ಳೇದು ಮಾಡ್ತಕ್ಕಂಥವ್ರು. ಆರ್ಥಿಕ ಸ್ಥಿತಿ ಎಂಥ ಕೆಟ್ಟ ಕಾಲದಲ್ಲಿ ಇವರು ಧೈರ್ಯವನ್ನು ಕಳ್ಕೊಳ್ಳದೆ ಆರ್ಥಿಕ ಸ್ಥಿತಿಯನ್ನು ಸರಿಪಡಿಸ್ಕೊಳ್ತಕ್ಕಂಥವ್ರು. ಮತ್ತು ಪ್ರತಿಯೊಬ್ಬರಿಗೂ ಯಾರೇ ಏನೇ ಕನ್ವಿನ್ಸ್ ಮಾಡಿ ಅವರಿಗೆ ಸಮಾಧಾನ ಮಾಡಿ ಮನದಟ್ಟ ಮಾಡಿ ಅವ್ರ ವಿಷಯವನ್ನು ಪ್ರಸ್ತಾಪಿಸಿ ಹೇಳುವಂಥವ್ರು. ಮತ್ತು ಮಾತಲ್ಲಿ ಸ್ಪಷ್ಟತೆ ಇರ್ತಕ್ಕಂಥವ್ರು ಇರ್ತಾರೆ. ಮತ್ತು ವ್ಯವಹಾರ ಕನ್ನಡಿ ಥರ ಇರ್ತದೆ, ಸ್ಪಷ್ಟತೆ ಇರ್ತದೆ. ಆ ರೀತಿ ಒಳ್ಳೆಯ ಒಂದು ವ್ಯಕ್ತಿ ಗುಣಸ್ವಭಾವ ಇರ್ತಕ್ಕಂಥವ್ರು. ಇವರಿಗೆ ಮನೆ ಕಟ್ಟುವಂಥದ್ದು, ಸೈಟ್ ತೊಗೊಳ್ಳುವಂಥದ್ದು, ಕೃಷಿ ಜೀವನ ತೆಗೆದುಕೊಳ್ಳುವಂಥದ್ದು, ಕಾರ್ ತೆಗೆದುಕೊಳ್ಳುವಂಥ ಎಲ್ಲ ಯೋಗಗಳು ಕೂಡ ಇವರಿಗೆ ಆಲ್ರೆಡಿ ಇದೆ. ತುಂಬ ಜನ ಇದರಲ್ಲಿ ಸಾಮಾನ್ಯ 80% ಜನಕ್ಕೆ ಇದೆಲ್ಲ ಅನುಕೂಲ ಇದೆ. ಇನ್ನು 20% ಜನಕ್ಕೆ ಇಲ್ಲ ಅಂದರೆ ಜಾತಕ ದೋಷ ಇರ್ಬೋದು. ಮುಂದಿನ ಸಮಯ ಚೆನ್ನಾಗಿ ಬರುತ್ತೆ. ಗುರುವಿನ ಅನುಕೂಲ ಇರೋದ್ರಿಂದ ವಿವಾಹ ಆಗುವಂಥ ಯೋಗ, ಮದುವೆ ಆಗುವಂಥದ್ದು, ಆ ನಂತರದಲ್ಲಿ ಮನೆ ಕಟ್ಟುವಂಥದ್ದು ಎಲ್ಲ ಯೋಗಗಳು ಇವರಿಗೆ ಫಲಿಸಿದೆ, ಸಿಕ್ಕಿದೆ. ಇನ್ನು ಸಿಗದೆ ಇದ್ದರೆ ಮುಂದೆ ಸ್ವಲ್ಪ ದಿನದಲ್ಲಿ ಇವರಿಗೆ ಸಿಗುವಂಥ ಯೋಗ ಇದೆ. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಜಾತಕ ಪರಿಶೀಲನೆ ಮಾಡಿ. ದಾಂಪತ್ಯದಲ್ಲಿ ಕಲಹ ಇದೆ, ಮನಸ್ತಾಪ ಇದೆ, ತುಂಬ ದುಡ್ಡಿದೆ ಮನೆಯಲ್ಲಿ, ಆದರೂ ಕೂಡ ನೆಮ್ಮದಿ ಇಲ್ಲ ಅಂತ ಹೇಳ್ತೀವಿ ಮನೆಯಲ್ಲಿ. ಆದರೆ ನೆಮ್ಮದಿ ಕಳ್ಕೋಬಾರ್ದು, ತಾಳ್ಮೆ ಕಳ್ಕೋಬಾರ್ದು. ಒಂದು ಕೂತು ಮಾತಾಡಬೇಕು. ಕೋರ್ಟು ಕಚೇರಿಗೆ ಹೋಗುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ದಾಂಪತ್ಯ ಚೆನ್ನಾಗಿರಬೇಕು. ನಿಮ್ಮ ಮುಂದಿನ ಮಕ್ಕಳು ಪೀಳಿಗೆ ಚೆನ್ನಾಗಿರಬೇಕು. ಹಾಗಾಗಿ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡೋದು ಒಳ್ಳೆಯದು. ನಿಮ್ಮ ಒಂದು ಎಷ್ಟೇ ಅಸಮಾಧಾನ ಇದ್ದರೂ ಕೂಡ ಮಕ್ಕಳನ್ನ ಭಾಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು. ಅವರಿಗೆ ಓದಿಸೋದಕ್ಕೆ ಭಾಳ ಅವಕಾಶ ಮಾಡಿಕೊಡ್ಬೇಕು. ಚೆನ್ನಾಗಿ ಓದಿಸ್ಬೇಕು. ಅವರು ನಾಳೆ IAS IPS ಮಾಡೋದಂಥ ಒಂದು ಹುದ್ದೆಯಲ್ಲಿ ನಿಮ್ಮ ಮಕ್ಕಳಿದ್ದು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡ್ರೆ ನಿಮಗೆ ಭಾಳ ಸಂತೋಷ ಆಗುತ್ತೆ. ಅಷ್ಟು ಅಲ್ಲದೆ ನಿಮ್ಮ ದಾಂಪತ್ಯ ಕಲಹ ಮನಸ್ತಾಪ ಇದ್ದರೆ ಕೋರ್ಟು ಕಚೇರಿ ಹೋಗದೆ ಕುಳಿತು ಮಾತಾಡಿ, ಮಾಹಿತಿ ಚಿಂತಕರು ಅಥವಾ ಹಿರಿಯರ ಹತ್ರ ಹೇಳಿ ಮಾತಾಡಿ, ಅದೆಲ್ಲ ಸರಿ ಹೋಗ್ತದೆ. ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುತ್ತೆ, ಎಲ್ಲ ಕಡೆ ಇರತಕ್ಕಂಥದ್ದು ಸರ್ವೇಸಾಮಾನ್ಯ
ಸಾಮಾನ್ಯ ಆಗಿದೆ. ಆದರೂ ಕೂಡ ನಮಗೆ ಅದು ಅತಿರೇಕಕ್ಕೆ ಹೋಗಬಾರ್ದು ಅಂತ ಒಂದು ಸಲಹೆಯನ್ನು ಕೊಡ್ತಕ್ಕಂಥದ್ದು. ಆದರೂ ಕೂಡ ನಿಮಗೆ ತೊಂದರೆ ಇದೆ, ನಿಮ್ಮ ಇಬ್ಬರು ಜಾತಕನೂ ಪರಿಶೀಲನೆ ಮಾಡ್ಕೋಬೇಕು. ಇನ್ನು ಪಿತ್ರಾಯತ ಆಸ್ತಿ ವಿಚಾರದ ಪಿತ್ರಾಯತ ಆಸ್ತಿ ನಿಮಗೆ ಸ್ವಲ್ಪ ಇರುತ್ತೆ, ಸ್ವಲ್ಪ ತೊಗೊಂಡಿರ್ತೀವಿ. ಸ್ವಂತ ಆಸ್ತಿ ಜಾಸ್ತಿ ಇರುತ್ತೆ, ಪಿತ್ರಾಯತ ಆಸ್ತಿ ಕಮ್ಮಿ ಇರ್ತದೆ ನಿಮಗೆ. ಆದರೂ ಕೂಡ ನಿಮಗೆಲ್ಲ ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡ್ಕೊಂಡಿದ್ದೀರಿ. ಮತ್ತು ಇನ್ನು ನಾವು ಹೇಳಬೇಕಂದ್ರೆ ನಿಮಗೆ ಏನೇನೆಲ್ಲ ಆಗಿಬರುತ್ತೆ, ನಿಮಗೆ ರಿಯಲ್ ಎಸ್ಟೇಟ್ ತುಂಬ ಚೆನ್ನಾಗಿ ಬರ್ತದೆ, ರಾಜಕೀಯ ನಿಮಗೆ ಚೆನ್ನಾಗಿ ಬರುತ್ತೆ, ಪೆಟ್ರೋಲ್ ಬಂಕ್ ಮಾಡ್ಬೋದು, ರಿಯಲ್ ಎಸ್ಟೇಟ್ ಮಾಡ್ಬೋದು, ಕನ್ಸ್ಟ್ರಕ್ಷನ್ ಪೀರಿಯಡ್ ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ಬೋದು, ಇವೆಲ್ಲ ಮಾಡುವಂಥ ಯೋಗ ಇರುತ್ತೆ. ಸ್ಕೂಲು ಕಾಲೇಜ್ಗಳನ್ನು ನೀವು ಕಟ್ಕೊಂಡು ನಡೆಸ್ಬೋದು. ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ದೇವಸ್ಥಾನ, ಧ್ಯಾನ ಮಂಟಪ, ಕಲ್ಯಾಣ ಮಂಟಪ ಎಲ್ಲ ನಡೆಸ್ಕೊಂಡು ಹೋಗುವಂಥ ಯೋಗ ನಿಮಗೆ ಇರುತ್ತೆ. ನಿಮ್ಮ ಮಕ್ಕಳು ಕೂಡ ತುಂಬ ಬುದ್ಧಿವಂತರು, ಜ್ಞಾನವಂತರಿರ್ತಾರೆ, ಅವರು ವಿದ್ಯಾವಂತರಾಗಿ ಅವರು ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ. ಆ ಥರ ತೊಂದರೆ ಏನೂ ಆಗೋದಿಲ್ಲ. ಉದ್ಯೋಗದಲ್ಲಿರೋ ಸ್ವಲ್ಪ ಪ್ರಮೋಷನ್ನು ಮತ್ತೊಂದು ಇನ್ನೊಂದು ಸಿಗಬೇಕು, ಅವೆಲ್ಲ ಕೆಲವು ಸಿಕ್ಕಿದೆ, ಕೆಲವು ಸಿಗಲ್ಲ. ನಿಮ್ಮ ಜಾತಕದಲ್ಲಿ ತೊಂದರೆ ಸಿಗುವಂಥ ಯೋಗ ಕೂಡ ಇರುತ್ತೆ. ಮತ್ತು ಕಾರ್ಮಿಕ ವರ್ಗದಿಂದ ಭಾಳ ಕಷ್ಟ ಇರ್ತದೆ ನಿಮಗೆ. ಅಂದರೆ ನಿಮ್ಮ ಕೆಳಗಡೆ ಕೆಲಸ ಮಾಡೋರಿಂದ ನಿಮ್ಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅಂದರೆ ಸ್ವಲ್ಪ ಕಿರಿಕಿರಿ, ಸಮಾಧಾನ, ನಿಮಗೆ ಕೆಲವು ಸಲ ಮಾತು ಕೇಳಲ್ಲ ಅಂತೀವಿ, ಕೆಲವು ನಾವು ಹೇಳಿದ್ದವ್ರಿಗೆ ಅರ್ಥ ಆಗಲಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಈ ಥರ ಸಾಧ್ಯತೆ ಇರುತ್ತೆ. ಹುಷಾರಾಗಿರಬೇಕು. ಮೇಲಾಧಿಕಾರಿಗಳಿಂದ ಸ್ವಲ್ಪ ರಗಳೆ ಇರ್ತದೆ, ಅವ್ರು ಹೇಳಿದ್ದು ನಿಮಗಾಗಲ್ಲ, ನೀವು ಹೇಳಿದವ್ರಿಗಾಗಲ್ಲ. ಆದರೂ ನಾವು ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ನಾವು ದೊಡ್ಡವ್ರ ಮಾತು ಕೇಳಬೇಕಾಗತ್ತೆ, ಸಣ್ಣವ್ರ ಮಾತು ಕೇಳಬೇಕಾಗತ್ತೆ, ಇಲ್ಲಿ ನ್ಯಾಯ ಇದೆ ಅದನ್ನು ಕೇಳಬೇಕಾಗತ್ತೆ. ಆಗ ಸರಿ ಇದ್ದರೆ ನೀವು ಒಪ್ಕೋತೀರಿ ಮಾಡುವಂಥ ಯೋಗ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಅಂಥ ತೊಂದರೆಗಳಾಗೋದಿಲ್ಲ. ಇನ್ನು ಮತ್ತು ಚಿತ್ರರಂಗದಲ್ಲಿ ಇರೋರಿಗೆ ಸ್ವಲ್ಪ, ಈ ರಾಶಿಯವರು ಚಿತ್ರರಂಗದಲ್ಲಿ ಇರೋರಿಗೆ ಸ್ವಲ್ಪ ಅವರಿಗೆ ಹಿನ್ನಡೆ ಇರ್ತದೆ. ಮತ್ತು ಈ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಸ್ವಲ್ಪ, ಈ ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಇರ್ತದೆ. ಮತ್ತು ನ್ಯಾಯವಾದಿಗಳಿಗೂ ಸ್ವಲ್ಪ ಹಿನ್ನಡೆ ಇರ್ತದೆ. ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡೋರಿಗೆ ಚೆನ್ನಾಗಿರ್ತದೆ. ಇಂಜಿನಿಯರಿಂಗ್ಗಳಿಗೆ ಇಂಜಿನಿಯರ್ಗಳಿಗೆ ಚೆನ್ನಾಗಿರ್ತದೆ. IAS IPS ಕೆಲಸ ಮಾಡ್ತಕ್ಕಂಥ ಒಂದು ಅಧಿಕಾರಿಗಳಿಗೆ, ಒಳ್ಳೆ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥ ಹುದ್ದೆಯಲ್ಲಿದ್ದು ಕೆಲಸ ಮಾಡೋರಿಗೆ ಪ್ರಮೋಷನ್ನು ಸಿಗುವಂಥ ಯೋಗ ಇರುತ್ತೆ. ಸಣ್ಣ ಹುದ್ದೆಯಲ್ಲಿರೋರಿಗೆ ಸಿಗುತ್ತೆ, ಎಲ್ಲರಿಗೂ ಪ್ರಮೋಷನ್ ಸಿಗುವಂಥ ಯೋಗ, ಒಳ್ಳೆ ಶಿವಫಲಗಳು ಕೂಡ ಸರ್ಕಾರದ ಹುದ್ದೆಯಲ್ಲಿರೋರಿಗೆ ಸಿಗ್ತದೆ. ಸರ್ಕಾರೇತರ ಅಂದರೆ ಕೆಲವು ಸಂಘ ಸಂಸ್ಥೆ ಹೆಡ್ಡು ಮತ್ತೊಂದು ಇನ್ನೊಂದು ಗೌರ್ಮೆಂಟ್ ಎಲ್ಲ ಇರುತ್ತೆ, ಅವ್ರಿಗೂ ಕೂಡ ಶಿವಫಲಗಳು ಸಿಗುತ್ತೆ. ಇನ್ನು ಕೆಲವೊಂದಷ್ಟು ಈ ಕೆಲಸಗಳಿಗೆ ಆಗಿ ಬರೋದಿಲ್ಲ. ಈ ತೈಲ ವ್ಯಾಪಾರಗಳು ಮಾಡೋರಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ. ಆ ನಂತರದಲ್ಲಿ ಇನ್ನು ಕೆಲವು ಕಬ್ಬಿಣ, ಸ್ಟೀಲು, ಇನ್ನು ಸಿಮೆಂಟು, ಮರಳು, ಜಲ್ಲಿ, ಈ ಥರ ಕನ್ಸ್ಟ್ರಕ್ಷನ್ ಪೀರಿಯಡ್ ಸಂಬಂಧಪಟ್ಟಂಥ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ. ಪರವಾಗಿಲ್ಲ, ನೀವು ಕನ್ಸ್ಟ್ರಕ್ಷನ್ ಪೀರಿಯಡಲ್ಲಿ ನೀವು ಮಾಡ್ಬೋದು. ಹಿನ್ನಡೆ ಅಂದರೆ ಸ್ವಲ್ಪ ಅದರಲ್ಲಿ ಜಾಗ್ರತೆ ವಹಿಸ್ಬೇಕು. ಆಗೋದಿಲ್ಲ ಅಂತಲ್ಲ, ಆಗತ್ತೆ ಅಂತ ಮುಂಚೆನೂ ಹೇಳ್ತೀನಿ, ಇವಾಗಲೂ ಹೇಳ್ತೀನಿ, ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಮಾಡ್ಕೊಂಡು ಮಾಡಿ, ಎಲ್ಲ ಸರಿ ಹೋಗ್ತದೆ. ಪ್ರತಿಯೊಂದನ್ನು ಕೂಡ ಅಳೆದು ತೂಗಿ ಲೆಕ್ಕ ಹಾಕಿ ಮಾಡಿ, ಅವಸರಕ್ಕೇನು ಮಾಡೋಕ್ಕೋಗಬೇಡಿ. ನಿಧಾನವಾಗಿ ತಾಳ್ಮೆಯಿಂದ ನಿಧಾನ ಮಾಡಿ, ಯೋಚನೆ ಮಾಡಿ, ಹೆಜ್ಜೆ ಇಡಿ, ಎಲ್ಲ ಒಳ್ಳೆಯದಾಗ್ತದೆ ಅಂತ ತೊಂದರೆ ಇಲ್ಲ. ಮತ್ತು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಶಿವಫಲಗಳೇ ಜಾಸ್ತಿ ಹೇಳಬೇಕು. ಹಾಗಾಗಿ ಅವರಿಗೆಲ್ಲ ಒಳ್ಳೆ ರೀತಿಯ ಶಿವಫಲಗಳು ಪ್ರಾಪ್ತಿಯಾಗತ್ತೆ. ಒಂದು ವೇಳೆ ನಿಮಗೆ ತೊಂದರೆ ಇದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಇಲ್ಲ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ. ಹತ್ತಿರಲಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ನೀವು ಅರ್ಚನೆ ಮಾಡಿದ್ರೆ ನಿಮ್ಮ ಕಷ್ಟ, ನಷ್ಟ, ದುಃಖ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಶುಭ.